ನಮಸ್ಕಾರ. ಇವತ್ತು ನಾವು ಕಾಡು ಕೆಂಬತ್ತಳ್ಳಿಯಲ್ಲಿರುವಂತಹ ಮಾರಮ್ಮನ ದೇವಸ್ಥಾನನ ನೋಡೋಣ ಬನ್ನಿ. ಮಾರಮ್ಮನ ದೇವಸ್ಥಾನ ಸುತ್ತ 7 ಹಳ್ಳಿಗೆ ಸೇರುತ್ತದೆ. ಯಾವುದೇ ಹಬ್ಬ ಹರಿದಿನವಾದರೂ 7 ಹಳ್ಳಿ ಸೇರಿ ಆಚರಿಸುತ್ತದೆ. 3 ವರ್ಷಕ್ಕೊಮ್ಮೆ ಊರ ಹಬ್ಬವನ್ನು ಆಚರಿಸುತ್ತಾರೆ. ಮಾರಮ್ಮನ ಪ್ರತಿ ಮಂಗಳವಾರ ಪೂಜೆ ಮಾಡಲಾಗುತ್ತದೆ. ಈ ದೇವಸ್ಥಾನಕ್ಕೆ ದೂರದ ಊರುಗಳಿಂದ ಭಕ್ತಾದಿಗಳು ಬಂದು ಪೂಜೆ ಹರಕೆ ಮಾಡಿಸುತ್ತಾರೆ. 3 ವರ್ಷಕ್ಕೊಮ್ಮೆ ಕೊಂಡೋತ್ಸವ, ಕರಗೋತ್ಸವ ನಡೆಯುತ್ತದೆ. ಈ ಒಂದು ದೇವಸ್ಥಾನ ಏನಿದೆಯಲ್ಲ, ಇದು 7 ಹಳ್ಳಿಗೆ ಸೇರುತ್ತದೆ. ಅದು ಯಾವುವು ಅಂದರೆ ಕಾಡು ಕೆಂಬತ್ತಳ್ಳಿ, ಹೊಸದೊಡ್ಡಿ, ಶಂಬೇಗೌಡನ ದೊಡ್ಡಿ, ಕುರುಬಳ್ಳಿ, ಗುರುಸಿದ್ದಪ್ಪನ ದೊಡ್ಡಿ, ರಾಮನ ದೊಡ್ಡಿ ಮತ್ತು ಮಲ್ಲಿಗುಡ್ಡೆ. ಈ ಒಂದು ದೇವಸ್ಥಾನ 3 ವರ್ಷಕ್ಕೊಮ್ಮೆ ಊರ ಹಬ್ಬ ಅಂತ ಆಚರಿಸ್ತಾರೆ. 7 ಹಳ್ಳಿ ಸೇರಿ ಊರ ಹಬ್ಬನ ಆಚರಿಸ್ತಾರೆ. ಈ ಒಂದು ದೇವಸ್ಥಾನದಲ್ಲಿರುವ ಮಾರಮ್ಮನಿಗೆ ಯಾವುದೇ ಕುರಿ, ಕೋಳಿ, ಆಡು ಯಾವುದೇ ಬಲಿ ಕೊಡೋದಿಲ್ಲ. ಯಾಕಂದರೆ ಈ ಒಂದು ಮಾರಮ್ಮ ದೇವರಿಗೆ ಲಿಂಗವನ್ನು ಹಾಕ್ಬಿಟ್ಟವ್ರೆ. ಈ ಲಿಂಗವನ್ನು ಹಾಕಿರೋದ್ರಿಂದ ಮಾರಮ್ಮನಿಗೆ ಯಾವುದೇ ರೀತಿ ಬಲಿಗಳನ್ನು ಕೊಡಲ್ಲ. ನೋಡ್ತಾ ಇದ್ರ ಕೊಂಡ ಎಷ್ಟು ದಗದಗನೆ ಉರಿಯುತ್ತಿದೆ. 15 ಟ್ಯಾಕ್ಟ್ರಿ ಸೌದೆನ ಹಾಕಿ ಒಂದು ಕೊಂಡನ ಉರಿಸಲಾಗಿದೆ. ಈ ಒಂದು 15 ಟ್ಯಾಕ್ಟ್ರಿ ಸೌದೆ ಏನಿದೆ, ಇದು ಬೆಳಗಾಗೋದ್ರೊಳಗೆ ಈ ಒಂದು ಸೌದೆ ಎಲ್ಲ ಬೆಂದು ಕೊಂಡವಾಗಿ ಹೋಗುತ್ತದೆ. ಈ ಒಂದು ದೇವಸ್ಥಾನ 7 ಹಳ್ಳಿ ಜನನೂ ಸೇರಿ ಆಚರಿಸೋದ್ರಿಂದ ಇದನ್ನು ದೊಡ್ಡದಾಗಿ 3 ವರ್ಷಕ್ಕೊಮ್ಮೆ ಆಚರಿಸ್ತಾರೆ. ಸಾವಿರಾರು ಜನ ಈ ಒಂದು ಜಾತ್ರೆ ನೋಡೋಕೆ ಬರ್ತಾರೆ. 3 ವರ್ಷಕ್ಕೊಮ್ಮೆ ಜಾತ್ರೆ ಇಲ್ಲಿ ನಡೆಯುತ್ತದೆ. ಈ ಒಂದು ಜಾತ್ರೆಯಲ್ಲಿ ಸಾವಿರಾರು ಜನ ಬಂದು ಇಲ್ಲಿ ಸೇರ್ತಾರೆ. ಈ ಒಂದು ಜಾತ್ರೆ ಟೈಮ್ನಲ್ಲಿ ಅನ್ನ ದಾಸೋಹ ಕೂಡ ನಡೀತದೆ. ಮತ್ತು ಕರಗೋತ್ಸವ ಇದೆ. 7 ಹಳ್ಳಿಯಲ್ಲೂ ಕರಗನ ಮೆರವಣಿಗೆ ಮಾಡ್ತಾರೆ. ಮತ್ತು ಇಲ್ಲಿ ಸುತ್ತಮುತ್ತಲಿರುವಂತಹ ಎಲ್ಲ ಜನರು ಸೇರಿ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಬಂದು ಪೂಜೆ ಹರಕೆಯನ್ನು ಮಾಡಿಸ್ತಾರೆ. ದೂರದ ಊರುಗಳಿಂದ ಬಂದು ಈ ಒಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹರಕೆಯನ್ನು ನೀಡಿ ಹೋಗ್ತಾರೆ. ಸಾವಿರಾರು ಜನ ಈ ಒಂದು ಕೊಂಡೋತ್ಸವವನ್ನು ನೋಡಲು ನಿಂತವ್ರೆ. ಈ ಒಂದು ಮಾರಮ್ಮಳು ಶಕ್ತಿವಂತ ಮಾರಮ್ಮಳು. ಜನರ ಆಸೆ ಆಕಾಂಕ್ಷೆಯನ್ನು ಈಡೇರಿಸುವಂತಹ, ಇಷ್ಟಾರ್ಥಗಳನ್ನು ಈಡೇರಿಸುವ, ಹರಕೆಯನ್ನು ಈಡೇರಿಸುವಂತಹ ಶಕ್ತಿವಂತ ಮಾರಮ್ಮಳು ನಿಮ್ಮೆಲ್ಲರನ್ನು ಕಾಪಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.